ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನರ್ತಕಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಲಿದೆ. ಸೊ ಸಿನಿಮಾ ನೋಡೋದಕ್ಕೆ ಚಾರ್ಲಿ ಚಿತ್ರದ ನಾಯಕಿ ಸಂಗೀತಾ ಶೃಂಗೇರಿ ಅವರು ಬಂದಿದ್ದಾರೆ. ಮೇಡಮ್, ನಿನ್ನೆ ಕೂಡ ನೀವು ನರ್ತಕಿ ಸಿನಿಮಾನ ನೋಡಿದ್ರಿ, ಇವತ್ತು ಕೂಡ ಅಭಿಮಾನಿಗಳ ಜೊತೆ ಸಿನಿಮಾ ನೋಡೋಕೆ ಬಂದಿರಿ. ಅಪ್ಪು ಸರ್ ನಿಮ್ಮನ್ನ ಎಷ್ಟು ಕಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅನ್ಬೋದು. ಆಕ್ಚುಲಿ ನಾನು ಆಲ್ರೆಡಿ ವೈಭವಲ್ಲಿ 6 ಗಂಟೆ ಶೋಗೆ ಬಂದೆ, ಫಸ್ಟ್ ಶೋ ನೋಡ್ಬೇಕಂತ ಇದೆ ಕೂಡ. ಸೊ ಇದು ಇವತ್ತಿಗೆ 2ನೇ ಶೋ ಬರ್ತಾ ಇದ್ದೀನಿ, ಯಾಕಂದ್ರೆ ಇದು ಮೇನ್ ಥಿಯೇಟರ್ ಅಂತ, ಮತ್ತೆ ನಂಗೆ ಅಭಿಮಾನಿಗಳ ಜೊತೆ ನೋಡಬೇಕು ಅಂತ ವೈಭವಲ್ಲಿ ಮುಗಿಸ್ಕೊಂಡು ಅರ್ಧಕ್ಕೆ ಬಂದಿದ್ದೀನಿ ಇಲ್ಲಿಗೆ, ಇಲ್ಲೂ ನೋಡೋಣ ಅಂತ. ತುಂಬಾ ಲೈಕ್ ಹೇಗೆ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೋ ನಾನು ಹಾಗೆ ಎಕ್ಸೈಟೆಡ್ ಆಗಿದ್ದೀನಿ. ಮೂವಿ ನೋಡಿದ್ರು ಇವತ್ತು ಇನ್ನೊಂದು 1.5 ಶೋಗೂ ಕೂಡ ಹೋಗ್ತೀನಿ, ಬಿಕಾಸ್ ಮತ್ತೆ ಗೊತ್ತಿಲ್ಲ ಇನ್ನು ಯಾವತ್ತೂ ಆಗಲ್ಲ ಅಪ್ಪು ಸರ್ನ ಹೀಗೆ ನೋಡೋಕ್ಕೆ. ಅದು ಅಪ್ಪು ಸರ್ ಆಗಿ ಒಂದು ಮೂವಿ ನೋಡ್ತಾ ಇದ್ದೀನಿ, ಇದು ಎಂದೆಂದಿಗೂ ಸಾಧ್ಯ ಇಲ್ಲ. ಸೊ ಆದಷ್ಟು ಸತಿ ಥಿಯೇಟರ್ ಇರೋಷ್ಟು ದಿವಸ ದಿನ ನೋಡ್ತೀನಿ. ಸಾಕಷ್ಟು ನಟರಿಗೆ ಒಂದು ಕನಸಿರುತ್ತೆ ಅವ್ರ ಜೊತೆಲಿ ಆಕ್ಟ್ ಮಾಡ್ಬೇಕನ್ನುವಂಥದ್ದು. ನೀವು ಲಕ್ಕಿ ಮನೆಯಲ್ಲಿ ಅವ್ರ ಜೊತೆ ಮಾಡಿದ್ರು ಕೂಡ ಅವ್ರ ಜೊತೆಲಿ ಕಾಣಿಸ್ಕೊಳ್ಳುವಂತ ಒಂದು ಅವಕಾಶ ಮಿಸ್ ಆಗಿತ್ತು. ಈಗ ಅಪ್ಪು ಸರ್ ಅವರು ನಮಗೆ ನೆನಪು ಈ ಒಂದು ಸಿನಿಮಾ ಕೊಟ್ಟು ಹೋಗಿದ್ದಾರೆ. ನಾನು ಆಕ್ಚುಲಿ ಅದರಲ್ಲಿ ತುಂಬಾ ಲಕ್ಕಿ, ಯಾಕಂದ್ರೆ ಅವ್ರ ಜೊತೆ ಒಂದು ಮೂವಿ ಮಾಡೋ ಅವಕಾಶ ನಂಗೆ ಸಿಕ್ತು. ಸುಮಾರಷ್ಟು ನಟಿಗಳಿಗೆ ಅವಕಾಶನೇ ಸಿಕ್ಕಿಲ್ಲ. ಬಟ್ ಅನ್ಲಕ್ಕಿ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ನಾನು ಮೂವಿ ಮಾಡಿದ್ರು ಕೂಡ ಅವ್ರನ್ನ ಯಾವತ್ತೂ ಮೀಟೇ ಮಾಡೋಕ್ಕಾಗಿಲ್ಲ. ನಾನು ಅನ್ಕೊಂಡಿದ್ದೆ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡ್ತೀನಿ ಅಂತ, ಬಟ್ ಇಟ್ಸ್ ಓಕೆ. ಅಪ್ಪು ಸರ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ತಿರೋ ಕಾರಣಕ್ಕೆ ನನಗೆ ಎಲ್ಲೋ ಅನ್ಸುತ್ತೆ ಒಂದ್ ದಿವಸ ಅವ್ರನ್ನ ಮೀಟ್ ಮಾಡ್ತೀನಿ, ಎಲ್ಲೋ ಒಂದು ಶೂಟಲ್ಲಿ ಬಿಸಿ ಇದ್ದಾರೆ ಅಂತ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾ ನಮ್ಮನ್ನ ತುಂಬಾ ಕಾಡುತ್ತೆ. ಅಪ್ಪು ಸರ್ ಅವರು ಪುನೀತ್ ರಾಜ್ಕುಮಾರ್ ಅವರಾಗಿ ನೋಡುವಂಥದ್ದು, ಅವರ ಒಂದು ಮೆಸೇಜ್, ಇಂಥ ಒಂದು ಸಿನಿಮಾ ನಮಗೆ ಕೊನೆ ಸಿನಿಮಾ ಆಗ್ಬಿಡ್ತದಂತ ತುಂಬಾ ನೊಂದ್ಕೊಳ್ತಾ ಇದ್ದಾರೆ ಅಭಿಮಾನಿಗಳು. ನಾನು ಆಕ್ಚುಲಿ ಅಳ್ಬಾರ್ದು ಅಂತಾನೆ ಇದೆ ಲಕ್ಕಿ ಮ್ಯಾನಲ್ಲಿ, ಪ್ರತಿ ಟೈಮು ಹತ್ಕೊಂಡೆ ಹೊರಗಡೆ ಬಂದಿದ್ದೆ. ಈ ಸತಿ ನಾನು ನಿರ್ಧಾರ ಮಾಡ್ಕೊಂಡ್ ಬಂದಿದ್ದೆ, ಲೈಕ್ ಅಳಲ್ಲ, ಏನೇ ಆದ್ರೂ ಅಳಲ್ಲ. ಯಾಕಂದ್ರೆ ಅಪ್ಪು ಸರಿಗೆ ಇಷ್ಟ ಆಗಲ್ಲ ಮೋಸ್ಟ್ಲಿ. ಅಪ್ಪು ಸರ್ ಎಲ್ಲ ನೋಡ್ತಾ ಇದ್ರು ಕೂಡ ಅವ್ರ ಮೂವಿ ನೋಡಿ ನಾವು ಅಳ್ತಾ ಇದೀವಿ ಅಂದ್ರೆ ಖಂಡಿತ ಅವರಿಗೆ ಖುಷಿ ಆಗಲ್ಲ. ಅದಕ್ಕೆ ನಾನು ಆದಷ್ಟು ಸ್ಮೈಲ್ ಮಾಡ್ಕೊಂಡೆ ನೋಡ್ತಾ ಇದ್ದೀನಿ, ಅವ್ರಿಗೆ ಖುಷಿ ಆಗ್ಲಿ ಅವ್ರು ಇಲ್ಲಿಂದ ನೋಡ್ತಾ ಇದ್ದಂತ. ಬಿಕಾಸ್ ಅವ್ರು ಯಾವತ್ತೂ ಅಂತ ವ್ಯಕ್ತಿನೇ, ಸ್ಮೈಲ್ ಮಾಡ್ಕೊಂಡೆ ಯಾವತ್ತೂ ಇದ್ದಿದ್ದು. ಸೊ ಅಂಥದ್ರಲ್ಲೂ ಗಂಧದ ಗುಡಿ ಅಂತ ಮೂವಿ ನಮ್ಮ ಸ್ಯಾಂಡಲ್ವುಡ್ಗೆ ಲಾಸ್ಟ್ ಆಗಿ ಮೂವಿ ಇದೆ ಅಂದ್ರೆ ಇದೆಲ್ಲ ಎಲ್ಲೋ ಡಿಸೈಡ್ ಮಾಡಿದ್ರು ಅಂತಾನೆ ಅನ್ಸುತ್ತೆ ಅವ್ರು ಹೇಳೋ ಮಾತುಗಳು ಮೂವಿಲಿ. ಅಪ್ಪು ಸರ್ ಅಂದ್ರೆ ಸೆಲೆಬ್ರೇಷನ್, ನಗುವಿನ ಪರಮಾತ್ಮನಿಗೆ ಯಾವ ರೀತಿಯ ನಮನ ಸಲ್ಲಿಸ್ತೀರಾ? ಅಪ್ಪು ಸರ್ ಅಟ್ಲೀಸ್ಟ್ ಒಂದು 5% ನಾವೆಲ್ಲರೂ ನಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಇಡೀ ಹ್ಯೂಮ್ಯಾನಿಟಿ ಉದ್ಧಾರ ಆಗುತ್ತೆ. ಅಂಡ್ ನಾನು ವೆರಿ ಬಿಲೀವ್ ಮಾಡೋದೊಂದೇ, ನಾನು ಆಕ್ಚುಲಿ ಹೇಳ್ದಂಗೆ ನಾನು ಯಾವತ್ತೂ ದೇವ್ರನ್ನ ನಂಬ್ತಾ ಇರಲಿಲ್ಲ. ಆದ್ರೆ ಅಪ್ಪು ಸರ್ ಬಗ್ಗೆ ಗೊತ್ತಾದ್ಮೇಲೆ ಅಪ್ಪು ಸರ್ನೇ ನಾನು ದೇವ್ರ ನಂಬಿದ್ದೀನಿ. ಮತ್ತೆ ನನಗೆ ದೇವ್ರ ಅಂದ್ರೆ ಏನು ಅಂತ ಇವಾಗ ಅರ್ಥ ಆಗಿರೋದು. ಧನ್ಯವಾದಗಳು ಮೇಡಮ್. ಸಿನಿಮಾ ನೋಡಿದ್ಮೇಲೆ ಮತ್ತಷ್ಟು ಮಾತಾಡ. ಇದಿಷ್ಟು ಸಂಗೀತಾ ಶೃಂಗೇರಿ ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.